ಮುಂದಿರತ್ತ ತಪ್ಪು ಮಾಡಿದರೆ ಸರಿ ಮಾಡಿದರೆ ಸರಿ ನನಗಂತೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಇಚ್ಛೆಪಡಲ್ಲ, ಚರ್ಚೆ ಮಾಡೋಕ್ಕೆ ಇಚ್ಛೆಪಡಲ್ಲ. ಆದರೆ ಏನು ದೂರು ಕೊಡೋದಲ್ಲ, ಈಗ ದೂರು ಕೊಟ್ಟಾದಮೇಲೆ ಪರಿಶೀಲನೆ ಮಾಡಿ ತಪ್ಪೋ ಸರಿ ಪರಿಶೀಲನೆ ಮಾಡಿ FIR ಹಾಕಿ ಬಂಧಿಸ್ಬೇಕೇ ವಿನ ಏಕಾಏಕಿ ಬಂಧಿಸಿದರೆ ಸರ್ಕಾರ ಏಕಪಕ್ಷವಾಗಿ ತೀರ್ಮಾನ ತೆಗೆದರೆ ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ನಾಗೇಂದ್ರ ವಿಚಾರದಲ್ಲಿ ಏನು ನಡ್ಕೊಂಡ್ರಿ, ಅದು ಯಾದಗಿರಿ PSI ಏನು ನಡ್ಕೊಂಡ್ರಿ ಹಂಗಂತೇಳಿ ನಾನೇನು ಮುಂದಿರತ್ತ ಸರಿ ಅಂತ ಹೇಳಕ್ಕೆ ಬರಲ್ಲ, ತಪ್ಪು ಅಂತ ಹೇಳಕ್ಕೆ ಬರಲ್ಲ. ನನಗೆ ಮಾಹಿತಿ ಇಲ್ಲ. ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಕ್ರಮ ಜರುಗಿಸಲಿ. ತಪ್ಪು ಮಾಡಿದ್ರಿ ಅದ್ರ ಬದಲಾಗಿ ಇವರು ಹೋಗಿ ಅವರೇನು ತಪ್ಪಿಸ್ಕೊಂಡು ಹೋಗಿದ್ರ, ಒಬ್ಬ ಮಾಜಿ ಸಚಿವ ಒಬ್ಬರು ಶಾಸಕರ ಇವ್ರು ಎಸ್ಕೇಪ್ ಆಗಿದ್ರ, ಅವರು ತಿರುಪತಿ ದೇವ್ರ ದರ್ಶನ ಕೊಟ್ಟಿದ್ರು, ಅಲ್ಲಿ ಹೋಗಿ ಇವರು ಬಂಧಿಸಿ ಏನೋ ದೊಡ್ಡ ಇದು ಮಾಡ್ತಾರೆ. ಇದು ರಾಜಕೀಯ ದ್ವೇಷ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಣ್ಣ, ರಾಹುಲ್ ಗಾಂಧಿ ಒಬ್ಬ ಬಚ್ಚ ಪಪ್ಪು, ಅವ್ರ ಪಕ್ಷರು ನಗ್ತಾರೆ. ವಿದೇಶಿ ನೆರವಲ್ಲಿ ಅಮೇರಿಕದಲ್ಲಿ ಭಾರತವನ್ನು ಅವಮಾನ ಮಾಡ್ತಾರೆ ಮತ್ತು ಚುನಾವಣೆ ನ್ಯಾಯಸಮ್ಮತ ನಡೆದಲ್ಲ ಚುನಾವಣೆ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಈ ದೇಶದ ಸಂವಿಧಾನ ಕಾನೂನನ್ನು ಅಪಮಾನ ಮಾಡ್ತಾರೆ. ಇದು ಭಾರತೀಯರಿಗೆ ಭಾರತ ಮಾತೆಗೆ ಮಾಡಿದಂಥ ಅಪಮಾನ. ಏನೇ ಇದ್ದರೂ ಇಲ್ಲಿ ದೇಶದಲ್ಲಿ ಚರ್ಚೆ ಮಾಡಲಿ, ವಿದೇಶದಲ್ಲೇ ಚರ್ಚೆ ಮಾಡೋ ಅವಶ್ಯಕತೆ ಇತ್ತು. ವಿದ್ಯಾರ್ಥಿಗಳ ಸಂವಾದದಲ್ಲಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿರತ್ತ ತಪ್ಪು ಮಾಡಿದರೆ ಸರಿ ಮಾಡಿದರೆ ಸರಿ ನನಗಂತೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಇಚ್ಛೆಪಡಲ್ಲ, ಚರ್ಚೆ ಮಾಡೋಕ್ಕೆ ಇಚ್ಛೆಪಡಲ್ಲ. ಆದರೆ ಏನು ದೂರು ಕೊಡೋದಲ್ಲ, ಈಗ ದೂರು ಕೊಟ್ಟಾದಮೇಲೆ ಪರಿಶೀಲನೆ ಮಾಡಿ ತಪ್ಪೋ ಸರಿ ಪರಿಶೀಲನೆ ಮಾಡಿ FIR ಹಾಕಿ ಬಂಧಿಸ್ಬೇಕೇ ವಿನ ಏಕಾಏಕಿ ಬಂಧಿಸಿದರೆ ಸರ್ಕಾರ ಏಕಪಕ್ಷವಾಗಿ ತೀರ್ಮಾನ ತೆಗೆದರೆ ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ನಾಗೇಂದ್ರ ವಿಚಾರದಲ್ಲಿ ಏನು ನಡ್ಕೊಂಡ್ರಿ, ಅದು ಯಾದಗಿರಿ PSI ಏನು ನಡ್ಕೊಂಡ್ರಿ ಹಂಗಂತೇಳಿ ನಾನೇನು ಮುಂದಿರತ್ತ ಸರಿ ಅಂತ ಹೇಳಕ್ಕೆ ಬರಲ್ಲ, ತಪ್ಪು ಅಂತ ಹೇಳಕ್ಕೆ ಬರಲ್ಲ. ನನಗೆ ಮಾಹಿತಿ ಇಲ್ಲ. ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಕ್ರಮ ಜರುಗಿಸಲಿ. ತಪ್ಪು ಮಾಡಿದ್ರಿ ಅದ್ರ ಬದಲಾಗಿ ಇವರು ಹೋಗಿ ಅವರೇನು ತಪ್ಪಿಸ್ಕೊಂಡು ಹೋಗಿದ್ರ, ಒಬ್ಬ ಮಾಜಿ ಸಚಿವ ಒಬ್ಬರು ಶಾಸಕರ ಇವ್ರು ಎಸ್ಕೇಪ್ ಆಗಿದ್ರ, ಅವರು ತಿರುಪತಿ ದೇವ್ರ ದರ್ಶನ ಕೊಟ್ಟಿದ್ರು, ಅಲ್ಲಿ ಹೋಗಿ ಇವರು ಬಂಧಿಸಿ ಏನೋ ದೊಡ್ಡ ಇದು ಮಾಡ್ತಾರೆ. ಇದು ರಾಜಕೀಯ ದ್ವೇಷ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಣ್ಣ, ರಾಹುಲ್ ಗಾಂಧಿ ಒಬ್ಬ ಬಚ್ಚ ಪಪ್ಪು, ಅವ್ರ ಪಕ್ಷರು ನಗ್ತಾರೆ. ವಿದೇಶಿ ನೆರವಲ್ಲಿ ಅಮೇರಿಕದಲ್ಲಿ ಭಾರತವನ್ನು ಅವಮಾನ ಮಾಡ್ತಾರೆ ಮತ್ತು ಚುನಾವಣೆ ನ್ಯಾಯಸಮ್ಮತ ನಡೆದಲ್ಲ ಚುನಾವಣೆ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಈ ದೇಶದ ಸಂವಿಧಾನ ಕಾನೂನನ್ನು ಅಪಮಾನ ಮಾಡ್ತಾರೆ. ಇದು ಭಾರತೀಯರಿಗೆ ಭಾರತ ಮಾತೆಗೆ ಮಾಡಿದಂಥ ಅಪಮಾನ. ಏನೇ ಇದ್ದರೂ ಇಲ್ಲಿ ದೇಶದಲ್ಲಿ ಚರ್ಚೆ ಮಾಡಲಿ, ವಿದೇಶದಲ್ಲೇ ಚರ್ಚೆ ಮಾಡೋ ಅವಶ್ಯಕತೆ ಇತ್ತು. ವಿದ್ಯಾರ್ಥಿಗಳ ಸಂವಾದದಲ್ಲಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.